ಮೇಡಮ್ ಇದು ಸ್ಕೀಮ್ ನಡೀತಾ ಇರೋದು. ಏನು ನೀವೊಂದು ಗಾಡಿ ಹಾಕಿದ್ರೆ ಕಸ ಕೊಡ್ತೀರಿ ನಾವು ಕಾಂಟ್ರಾಕ್ಟ್ ಎತ್ತಕ್ಕೆ. ಕಾಂಟ್ರಾಕ್ಟ್ ಎತ್ಬಿಟ್ಟು ಕಸದ್ರಲ್ಲಿ ನೀವು ದುಡ್ದ್ಬಿಟ್ಟು ಕಸ ಫ್ರೀ ಸಿಕ್ಕೋದನ್ನ ಕಾಂಟ್ರಾಕ್ಟ್ ಮಾಡ್ಬಿಟ್ಟು ಕಾಸು ಮಾಡ್ತವ್ರೆ. ಇದು ಒಂದು ವ್ಯಾಪಾರಿ ಆಗಿದೆ. ಯಾವ ತರ ವ್ಯಾಪಾರಿ ಅಂತ ಅಂದ್ರೆ BBMP ಆಚೆಗಡೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಕೆಲಸ ಮಾಡ್ತಾ ಇರೋದು. ಮೊದಲು ಈ ಕಸ ಗಾಡಿಗಳೆಲ್ಲ ಏನು ಇರ್ತಿರ್ಲಿಲ್ಲ. ಒಂದ್ 3 ವರ್ಷ ಕಾಂಟ್ರಾಕ್ಟ್ ಬೇಸಲ್ಲಿ ಬರೋದಲ್ಲ. ಇವಾಗ ಹೋಗ್ಬಿಟ್ಟು ಅಲ್ಲಿ ನಾವು ವಿಚಾರಿಸಿ ನೀವು ಯಾವ್ದಾದ್ರು ಒಂದು BBMP ಗಾಡಿ ಇದೆಯಾ? ಅದು ಒಂದು BBMP ಗೌರ್ಮೆಂಟ್ ಗಾಡಿ ಇಲ್ಲ. ಎಲ್ಲ ಆಚೆಯಿಂದ ಬಂದ್ಬಿಟ್ಟು ಗಾಡಿ ಹಾಕಿ ಕಸನ ಬಿಸ್ನೆಸ್ ಮಾಡ್ಕೊಂತ ಇರೋದು. ಆ ಬಿಸ್ನೆಸ್ ನ ನಡ್ಸೋಕ್ಕೋಸ್ಕರ ಗೌರ್ಮೆಂಟು ಎಲ್ಲೆಲ್ಲಿ ಬೇಕು ಜಾಗ ಕೊಡ್ತಾರೆ. ಜನರನ್ನ ಇರಕ್ಕೋಸ್ಕರ ಜಾಗ ಕೊಡಲ್ಲ. ಬಸ್ ಸ್ಟಾಪ್ ಕಿತ್ತಿ ಅಲ್ಲಿ ನೋಡಿ, ಬಸ್ ಸ್ಟಾಪ್ ತೋರಿಸಿ ಆ ಕಡೆ ಹಂಗೆ ಕಸ ಹೆಂಗಿದೆ ನೋಡಿ. ಬಸ್ ಸ್ಟಾಪು BBMP ಬಸ್ ಸ್ಟಾಪ್ ಮಾಡಿರೋದು. ಬಸ್ ಸ್ಟಾಪ್ ಅಲ್ಲಿ ಏನಿದೆ ಅಂದ್ರೆ ಕಸ ಇದೆ, ಜನರು ಇಲ್ಲ. ಏನಕ್ಕೆ ಇರೋದು ಅಂದ್ರೆ ನಮ್ ದೇಶ ಆ ಲೆಕ್ಕ ಅಲ್ಲಿ ಇರೋದು. ಗೌರ್ಮೆಂಟು ಮಾತಾಡ್ತಾರೆ, ವೋಟ್ ಬ್ಯಾಂಕ್ ಸಿಕ್ಕೋವರೆಗೂ ನಿಮ್ಮ ಮನೆ ಹತ್ರ 4 ಲಕ್ಷ ಸತಿ ಬರ್ತಾರೆ. ವೋಟ್ ಬ್ಯಾಂಕ್ ಸಿಕ್ಕ ನಂತರ ಯಾರಾದ್ರೂ ಇರ್ಲಿ, ಅವನಿಲ್ಲ ಇವನಿಲ್ಲ ಎಲ್ಲರೂ ಅದಾದ್ಮೇಲೆ ಮನೇನು ನೋಡಲ್ಲ, ಬೀದಿನೂ ನೋಡಲ್ಲ, ಕಸಾನು ನೋಡಲ್ಲ. ಮೇಡಮ್ ನಮ್ ದೊಡ್ಡವರು ಏರಿಯಾವರು ತುಂಬಾ ಮಾಡವ್ರೆ, ಎಲ್ಲೆಲ್ಲ ಕೆಸ್ದವ್ರೆ. ಅವರು ಸುಮ್ಮನೆ ಆಗ್ಬಿಟ್ಟವ್ರೆ. ಏನಕ್ಕಂದ್ರೆ ಅವ್ರಿಗೂ ಗೊತ್ತು ಏನೂ ಆಗಲ್ಲ ಅಂತ. ಇವಾಗ ನಮ್ಮ ಮಾನ್ಯ ಶ್ರೀಮ್ ಇದ್ರು, ಅವ್ರ ಮನೆ 100 ಮೀಟರ್. ಅವ್ರು ಅವ್ರಿಗೇನ್ ಬುದ್ಧಿ ಇಲ್ವಾ? ಹೇಳಿ, ಒಂದ್ ಚಿಕ್ಕ ಮಾತು. ಅವ್ರ ಮನೆ ಪಕ್ಕದ್ರಲ್ಲಿ ಕಸ ಇದ್ರೆ ಅವ್ರ ದೇಶ ನಡೆಸ್ತಾರ? ಪಬ್ಲಿಕ್ ಬಿಡಿ ಮೇಡಮ್, ಪಬ್ಲಿಕ್ ಬುದ್ಧಿ ಇಲ್ಲ, ಪಬ್ಲಿಕ್ ಓದಿಲ್ಲ, ಪಬ್ಲಿಕ್ ಬುದ್ಧಿ ಇಲ್ಲ, ಪಬ್ಲಿಕ್ ಕಾಸಿಲ್ಲ. ಸಿಮ್ ಹತ್ರ ಇದೆಯಲ್ಲ, ಬುದ್ಧಿ ಇಲ್ವಾ, ಕಾಸಿಲ್ವಾ, ಪವರ್ ಇಲ್ವಾ? ಎಲೆಕ್ಷನ್ ಆದ್ಮೇಲೆ ಪವರ್ ಯಾರ ಹತ್ರ ಇರತ್ತೆ? ಸರ್ಕಲ್ ಮಾಡಕ್ ಆಗತ್ತಾ? ಸರ್ಕಲ್ ಮಾಡಕ್ ಕಾಸು ಯಾರು ಕೊಟ್ರು? ಪಬ್ಲಿಕ್ ಕಾಸು. ಯಾರು ತಗೊಂಡ್ಬಂದ್ ಹಾಕಿದ್ರು ಅಷ್ಟು ಸರ್ಕಲ್? ಇವಾಗ ಯಾರಾದ್ರೂ ಮೇಂಟೈನ್ ಮಾಡ್ತಾವ್ರ ಸರ್ಕಲ್? ಏನಕ್ಕೆ ಮಾಡ್ತಲ್ಲ? ಅವ್ರಿಗೆ ತಿನ್ನೋವಾಗ ಅವ್ರು ಮಾಡ್ತಾರೆ, ತಿಂದು ಎಲ್ಲ ಡಕಾರ್ ಕೊಟ್ಮೇಲೆ ಏನು ಯಾರು ಮಾಡಲ್ಲ. ಮೇಡಮ್ ತುಂಬಾ ಎಫೆಕ್ಟ್ ಆಗತ್ತೆ ಮೇಡಮ್. 2 ದಿವಸ ಅವ್ರು ಬಂದು ಅವ್ರ ಮನೆ ಹತ್ರ ಅವ್ರಿಗೆ ಹಾಕಕ್ ಹೇಳಿ ಕಸ, ಅವ್ರಿಗೆ ಗೊತ್ತಾಗತ್ತೆ ಏನ್ ಎಫೆಕ್ಟ್ ಆಗತ್ತೆ ಅಂತ. ಇವಾಗ ನಮ್ಮ ಮನೆಯಲ್ಲೂ ಕಸ ಇರತ್ತೆ, BBMP ಗಾಡಿ ಬರತ್ತೆ, ಹಾಕ್ತಿರಿ. ಅದೇ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಆಗ್ಬಿಟ್ಟು ನೀವು ವ್ಯಾಪಾರ ಮಾಡಿ ಅಂತ ಅಂದ್ರೆ, ಕಸ ವ್ಯಾಪಾರ, ಕಸದ ವ್ಯಾಪಾರ ಎತ್ತಿದ್ರೆ, ಕಸ ಎತ್ತಿದ್ರೆ ಎಷ್ಟು ಕಾಸು ಬರುತ್ತೆ ಗೊತ್ತಾ ಅವ್ರಿಗೆ? ನಮ್ಗೆಲ್ಲ ಗೊತ್ತಿಲ್ಲ. ನಾವು ಕಸ ಅಂತ ಬಿಸಾಕ್ತಿರಿ, ಅದರಲ್ಲಿ ಅವ್ರು ಕಾಸು ಮಾಡ್ತವ್ರೆ. ಹೌದು, ಬಿಸ್ನೆಸ್ ಅದು, ದೊಡ್ಡ ಬಿಸ್ನೆಸ್ ಅದು. ಕಸ ಬಿಸ್ನೆಸ್ ನಮ್ಮವ್ರಿಗೆ ಗೊತ್ತಿಲ್ಲ ಕಸ ಹೆಂಗ್ ಯಾವ ತರ ಬಿಸ್ನೆಸ್ ಅಂತ. ಅವ್ರು ಮಾಡ್ತವ್ರೆ ಅಷ್ಟೇ.